ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಟಿಪ್ಪುವಿನ ಫೋಟೋ ಕಂಡ್ರೆ ಬಹಳ ಪ್ರೀತಿ. ಬಾಬರ್ ಗಜನಿ ಮಹಮ್ಮದ್ ಅಂತ ದರೋಡೆಕಾರರ ಫೋಟೋಗಳು ಭಾವಚಿತ್ರಗೊಂಡೆ ಬಹಳ ಪ್ರೀತಿ. ಅಲ್ಪಸಂಖ್ಯಾತರು ಓಲೈಸ್ಗೋಸ್ಕರ ಕರಸೇವಕರನ್ನು ಬಂಧಿಸಿದರು. ರಾಜ್ಯದಲ್ಲಿ ಹಿಂದೂಗಳು ಈ ರಾಜ್ಯ ಸರ್ಕಾರ ವಿರುದ್ಧ ಸಿಡಿದೇಳಬೇಕಾಯ್ತು. ಇನ್ನೊಂದು ಕಡೆ ರೈತರನ್ನ ಬೀದಿಗಿಳಿಸಿದರೆ ಈ ಸರ್ಕಾರಕ್ಕೆ ಸವಾಲಾಗ್ತೀವಿ. ಯಾವ ಮಂಡ್ಯ ಜಿಲ್ಲೆ ಕರಗೋಡಿನಲ್ಲಿ ಗ್ರಾಮ ಪಂಚಾಯಿತಿ ಅನುಮತಿಯನ್ನು ಪಡೆದು 22 ಸದಸ್ಯರ ಬಗ್ಗೆ 20 ಜನ ಒಪ್ಪಿಗೆಯನ್ನು ಕೊಟ್ಟು ಹನುಮಾನ ಧ್ವಜವನ್ನು ಹಾರಿಸಿದ್ರೆ ಹನುಮಾನ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜನ ನಾವು ರಾಷ್ಟ್ರಧ್ವಜನ ಗೌರವಿಸ್ತೀವಿ. ರಾಷ್ಟ್ರಧ್ವಜನ ಯಾವಾಗ ಸಮಯ ಅದಕ್ಕೆ ಸಮಯ ಇದೆ. ಬೆಳಗ್ಗೆ 9 ಗಂಟೆಗೆ ರಾಷ್ಟ್ರಧ್ವಜ ಇಡಬೇಕು, ಸಂಜೆ 6 ಗಂಟೆ ಒಳಗೆ ಇಳಿಸಬೇಕು. ರಾಷ್ಟ್ರಧ್ವಜಕ್ಕೆ ಈ ಸರ್ಕಾರ ಅಪಮಾನ ಮಾಡುತ್ತೆ. ನಾಚಿಕೆ ಆಗಬೇಕಲ್ವಾ? ಈ ದೇಶದಲ್ಲಿ ಕಾಂಗ್ರೆಸ್ಗೆ 2 ಬಾರಿ ಲೋಕಸಭೆಯಲ್ಲಿ ಬಹುಮತ ಅಲ್ಲ. ಈ ದೇಶದಿಂದ ಸ್ಪಷ್ಟ ತಿರಸ್ಕಾರ ಮಾಡಿದರೆ ಕಳೆದ 500 ವರ್ಷಗಳ ಹೋರಾಟದ ಪ್ರತಿಫಲ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ಆಯಿತು. ಅದನ್ನು ಕಂಡು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಹತಾಶೆ ಮನೋಭಾವನೆ ಇದಾಗಿದ್ದಾರೆ. ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ದೇವರು ಸಿಡಿದರೆ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಹೆಸರು ಶಿವ ಇದೆ, ಆದರೆ ಶಿವನ ತದ್ವಿರುದ್ಧವಾಗಿ ನಿಮ್ಮ ಶಿವ ಅಷ್ಟೇ ಅಲ್ಲ, ನಿಮ್ಮ ಕೊರಳಲ್ಲಿ ಮಿಡ್ಲ್ ನಾಗರವಿದೆ. ನೀವು ಯಾವತ್ತು ಹಿಂದೂಗಳನ್ನು ದ್ವೇಷ ಮಾಡ್ತೀರಿ. ಸಿದ್ದರಾಮಯ್ಯನವರು ನಿನ್ನೆ ದಿವಸ ಚಿತ್ರದುರ್ಗದಲ್ಲಿ ಶೋಷಿತರ ಸಮಾವೇಶ ಮಾಡಿದ್ರು, ಮಾಡಲಿ, ಅದರ ವಿರುದ್ಧವಾಗಲ್ಲ. ಯಾವ ಬುಡಕಟ್ಟು ಮಹಿಳೆ ಸೇರಿದ ಈ ರಾಷ್ಟ್ರದ ಅತ್ಯುನ್ನತ ಮೊದಲನೇ ಪ್ರಜೆ ಒಬ್ಬ ಮಹಿಳೆ, ಬುಡಕಟ್ಟು ಜನಾಂಗ ಸೇರಿದ ದ್ರೌಪದಿ ಮುರ್ಮುರವರಿಗೆ ಹಗುರವಾಗಿ ಮತ್ತು ಏಕವಚನದಲ್ಲಿ ನಿಂದನೆ ಮಾಡಿದಿರಿ. ಕ್ಷಮೆ ಕೇಳಿ ಸಾಲದು. ಈ ರಾಷ್ಟ್ರಪತಿಗೆ ಅವಮಾನ ಮಾಡಿದ್ರಿ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಶ್ರೀರಾಮನ ಭಕ್ತರ ಕಂಡ್ರೆ ನಿಮಗಾಗಲ್ಲ, ಕರಸೇವಕರು ಬಂಧಕ್ಕೆ ಅಪ್ಪಣೆ ಕೊಡ್ತೀರಿ. ದತ್ತಪೀಠದಲ್ಲಿ ಮಾಲಾಧಾರಿಗಳನ್ನು ಬಂಧಿಸ್ತೀರಿ. ಸಿದ್ದರಾಮಯ್ಯನವರೇ, ನಿಮ್ಮ ಹೆಸರಲ್ಲಿ ರಾಮ ಇರ್ಬೋದು, ನೀವು ಶ್ರೀರಾಮನ ವಿರೋಧಿಗಳು. ನೀವು ಜೈ ಶ್ರೀರಾಮ ಜೈ ಜೈ ಶ್ರೀರಾಮ ಅಂತ ಹೇಳಿ ಮರು ದಿವಸ ಶ್ರೀರಾಮನ ಭಾವಚಿತ್ರಗಳನ್ನು ಮತ್ತು ಭಗವದ್ಗೀತೆಗಳನ್ನು ಕೇಸರಿ ಬಾವುಟ ಇಳಿಸ್ತಕ್ಕಂಥ ಪ್ರಯತ್ನ ಮಾಡಿರಿ. ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ. ಬೀದಿಗಿಳಿದು ನೀವು ಹನುಮಾನ ಧ್ವಜ ನಿಲ್ಲಿಸಿರ್ಬೋದು, ಆದರೆ ಹಿಂದೂಗಳ ಹೃದಯದ ಸಾಮ್ರಾಜ್ಯದಲ್ಲಿ ಶ್ರೀರಾಮ, ಹನುಮ ಮತ್ತು ಶಿವಾಜಿ ಮಹಾರಾಜ್ ಎಲ್ಲ ದೇವಾನುದೇವತೆಗಳಿದ್ದಾರೆ. ನಿಮ್ಮ ಎದೆ ಬಗೆದ್ರೆ ಟಿಪ್ಪು 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 ಬಾಬರ್ ಸಂಸ್ಕೃತಿಯವರು ನಿಮಗೆ ಸ್ವಲ್ಪ ಓಟ್ಗೋಸ್ಕರ ಈ ರೀತಿ ಹಿಂದೂಗಳ ವಿರುದ್ಧವಾಗಿ ಹಿಂದೂಗಳ ದಮನ ಮಾಡಿಕೊಟ್ಟಿದ್ರಿ. ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಇನ್ನು ಮುಂದೆ ಯಾವುದೇ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಸಹಿಸಲ್ಲ ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಭಾರತೀಯ ಜನತಾ ಪಾರ್ಟಿ ರೈತರ, ಮಹಿಳೆಯರ, ದಲಿತರ, ಹಿಂದೂಗಳ ಪರವಾಗಿ ನಾವು ಗಟ್ಟಿಯಾಗಿ ಧ್ವನಿ ಎತ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.